ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ನಾವು ಒಂದು ಹೊಸ ಸುದ್ದಿನ ತಗೊಂಡ್ಬಂದೇವ್ರಿ. ಏನು, ಚೆನ್ನೈ ತಂಡದ ನಾಯಕನಾಗಿರುವಂತಹ ಋತುರಾಜ್ ಗಾಯಕ್ವಾಡ್ ಇಡೀ IPL ನಿಂದ ಹೊರಗೆ ಹೋಗ್ಯಾರ್ರಿ. ಯಾಕಪ್ಪ ಅಂದ್ರೆ ಅವನು ಎಲ್ಬೋ ಇಂಜುರಿಯಿಂದ ಗಾಯದ ಸಮಸ್ಯೆಯಿಂದಾಗಿ ಏನು ಮಾಡ್ಯಾನಪ್ಪ ಅಂತಂದ್ರೆ ಇಡೀ IPL ಇಲ್ಲಿನ ಉಳಿದಿರುವಂಥ ಎಲ್ಲ ಪಂದ್ಯಗಳು ಅಲಭ್ಯರ. ಹಾಗಾದರೆ ಯಾರು ಚೆನ್ನೈ ತಂಡದ ನಾಯಕತ್ವವನ್ನು ವಹಿಸಿಕೊಳ್ಳಲಿದ್ದಾರೆ ಅನ್ನೋದು ಭಾಳಷ್ಟು ಕುತೂಹಲ ಆಗಿತ್ತು ರೀ. ಯಾಕಪ್ಪ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಇನ್ನಷ್ಟು ಭಾಳಷ್ಟು ಯಂಗ್ ಆಗಿರುವಂಥ ಪ್ಲೇಯರ್ ಅವ. ಬಟ್ ಅವ ಇಂಜುರಿ ಆಗಿ ಮೇನ್ ಪ್ಲೇಯರ್ ಅವ ಬ್ಯಾಟಿಂಗ್ ಮಸ್ತ್ ಬಲ ತುಂಬಿದೆ ಚೆನ್ನೈ ಕಡೆ. ಬಟ್ ಅವ ಇಂಜುರಿ ಆಗಿ ಹೊರಗೆ ಹೋದ ಮೇಲೆ ಎಲ್ಲಾ ಪಂದ್ಯಗಳಲ್ಲಿ ನಾಯಕತ್ವ ಯಾರಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದ ಲೆಜೆಂಡರಿ ಕಿಂಗ್, ಕಪ್ ಸರದಾರ ಅಂತಾನೆ ಖ್ಯಾತಿಯನ್ನು ಪಡೆದಿರುವಂಥ ಮಹೇಂದ್ರ ಸಿಂಗ್ ಧೋನಿ, ಬಾಹುಬಲಿ, ಈಗ ಚೆನ್ನೈ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ರೀ. ಯಾಕಪ್ಪ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಇನ್ನುಳಿದಂಥ ಎಲ್ಲ ಪಂದ್ಯಗಳಿಗೆ ಅಲಭ್ಯರಾಗಿರೋದ್ರಿಂದ ನಾಯಕನಾಗಿರುವಂಥ ಮಹೇಂದ್ರ ಸಿಂಗ್ ಧೋನಿ ಇನ್ನುಳಿದಿರುವಂಥ ಎಲ್ಲ ಪಂದ್ಯಗಳ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಬಟ್ ಇವತ್ತಿನ ಪಂದ್ಯ ಯಾವುದಪ್ಪ ಅಂತಂದ್ರೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುವಂಥ ಇವತ್ತಿನ ಪಂದ್ಯ CSK ವರ್ಸಸ್ KKR. ಈ ಪಂದ್ಯದೊಳಗೆ ಮೊದಲನೇ ಬಾರಿಗೆ ಈ 2025 IPLನ ಮೊದಲನೆಯ ಬಾರಿಗೆ ನಾಯಕತ್ವವನ್ನು ವಹಿಸಿಕೊಳ್ಳಿರುವಂಥ ಮಹೇಂದ್ರ ಸಿಂಗ್ ಧೋನಿ ತಂಡವನ್ನು ಸೋಲಿಂದ ಪಾರು ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಋತುರಾಜ್ ಗಾಯಕ್ವಾಡ ನಾಯಕತ್ವ ವಹಿಸಿಕೊಂಡ ತಕ್ಷಣ CSK ತಂಡ ಆಡಿರುವಂಥ 5 ಪಂದ್ಯಗಳಲ್ಲಿ ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಾರೆ, 4 ಮ್ಯಾಚ್ ಸೋತಾರೆ. ಸತತವಾದ 4 ಸೋಲಿನೊಂದಿಗೆ ಬಹಳಷ್ಟು ಕಂಗೆಟ್ಟು 9ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಹೀಗಾಗಿ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವ ವಹಿಸಿಕೊಂಡಿರೋದ್ರಿಂದ ಈ ಸಲ ಆದರೂ ಇನ್ನು ಉಳಿದ ಪಂದ್ಯಗಳನ್ನಾದರೂ ಕೂಡ ಗೆಲುವು ಸಾಧಿಸಿ CSK ಪ್ಲೇ ಬರತ್ತ ಅಂತಿಗೆ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಭಾರತ ದೇಶದ ಅತ್ಯುನ್ನತ ನಾಯಕನಾಗಿರುವಂಥ ಮಹೇಂದ್ರ ಸಿಂಗ್ ಧೋನಿ ಇನ್ಮೇಲೆ ಉಳಿದಿರುವಂಥ ಎಲ್ಲ ಪಂದ್ಯಗಳ ನಾಯಕತ್ವವನ್ನು CSK ತಂಡವನ್ನು ಮುನ್ನಡೆಸಲಿದ್ದಾರೆ ಎನ್ನುವುದು ನಿಮ್ಮೆಲ್ಲರಿಗೂ ಖುಷಿ ವಿಚಾರ ಅನ್ನುವಂಥ ಮಾತನ್ನು ಹೇಳ್ತಾ ಇದು ಇವತ್ತಿನ ಈ ಸುದ್ದಿ. ನಮಸ್ಕಾರ ಸ್ನೇಹಿತರೆ.